ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ರೀಡಿಂಗ್, ಜನರಲ್ ರೀಡಿಂಗ್. ನೀವು ಯಾವಾಗ ನೋಡಿ ನಿಮ್ಗೆ ರೆಸನೇಟ್ ಆಗಿರ್ತದೆ. ಇದು ಜನರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಇದು ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಇದು ರೀಡಿಂಗ್ ಇರ್ತದೆ. 3 ಪೈಲ್ ಇರ್ತದೆ. ನಿಮ್ಮ ಪರ್ಸನ್ ಯಾವ ಕರೆಂಟ್ ಎನರ್ಜಿ ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನೋಡುವ. ಇಲ್ಲಿ 3 ಪೈಲ್ ಇದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪೈಲ್ ನಂಬರ್ 1. ಈ ಕಲರಲ್ಲಿ ಅಥವಾ ನಂಬರ್ಸ್ ಚಾಯ್ಸ್ ಮಾಡಿ. ಪೈಲ್ ನಂಬರ್ 2 ಈ ಕಲರ್. ಪೈಲ್ ನಂಬರ್ 3 1 2 3. ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಬೋದು. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಲವ್ ಲೈಫಲ್ಲಿದ್ದು ನೀವು ಸಿಂಗಲ್ ಇರ್ಬೋದು, ವಿಡೋ ಇರ್ಬೋದು, ಅನ್ಮ್ಯಾರಿಡ್ ಇರ್ಬೋದು. ನೀವು ಇದು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದವರಿಗೆ ಮಾತ್ರ, ಲವ್ ಬಗ್ಗೆ ನೋಡ್ತಿದ್ದವರಿಗೆ ಮಾತ್ರ. ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ನೀವು ಯಾರಿಗಾದರೂ ನಿಮ್ಮ ಪರ್ಸನ್ಗೆ ಕಾಯ್ತಾ ಇದ್ದರೆ ಅವರ ಮನಸ್ಸಲ್ಲಿ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ. ಪೈಲ್ 1 ನಿಮ್ಮ ಲೈಫಲ್ಲಿ ಮೇಜರ್ ಏನಾಗ್ತಿದೆ ಅಂತ ಹೇಳಿ ನೋಡುವ. ನಿಮ್ಮ ಪರ್ಸನಲ್ ಲೈಫಲ್ಲಿ ಇದು ಏನಾಗ್ತಿದೆ ಅಂತ ಹೇಳಿ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಈಗ ಏನು ನಡೀತಿದೆ ಅಂತ ಹೇಳುವ, ನೀವು ಯಾರ ಬಗ್ಗೆ ನೋಡ್ತಿದ್ದೀರಾ ಪರ್ಸನಲ್ ಲೈಫಲ್ಲಿ ಈಗ ಏನು ಮೇಜರ್ ಚೇಂಜಸ್ ಅಂತ ಹೇಳಿ ನೋಡುವ. ದ ಎಂಪರರ್. ನಿಮ್ಮ ಪರ್ಸನ್ ಈಗ ಎಂಪರರ್ ಎನರ್ಜಿಯಲ್ಲಿದ್ದಾರೆ. ಮೇಜರ್ ಚೇಂಜಸ್ ಅಂದರೆ ಅವರು ಲೀಡರ್ಶಿಪ್ ರೋಲ್ ಇದ್ದಾರೆ. ಮೋಸ್ಟ್ಲಿ ಅವರ ಲೈಫನ್ನು ಅವರು ಮ್ಯಾನೇಜ್ ಮಾಡ್ತಿರ್ಬೋದು. ಈಗ ಅವರ ಕರೆಂಟ್ ಎನರ್ಜಿ ನಿಮ್ಮ ಪರ್ಸನದ್ದು ಏಸ್ ಆಫ್ ಪೆಂಟಿಕಲ್ಸ್. ಮೋಸ್ಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತೇಳಿ. ಅವ್ರ ಮನಸ್ಸಲ್ಲಿ ಈಗ ಭಾವನೆ ಹೇಗಿದೆ ಅಂತ ಹೇಳಿದರೆ, ಈ ಹಿಂದೆ ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಒಂದು ಕರ್ಮ ಕ್ಲಿಯರ್ ಇರ್ಬೋದು, ಅಥವಾ ಏನೋ ಒಂದು ಇಂಬ್ಯಾಲೆನ್ಸ್ ಇರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಈ ಹಿಂದೆ ನಿಮ್ಮ ಜೀವನದಲ್ಲಿ. ಇದರಿಂದಾಗಿ ನಿಮಗೆ ಸಪ್ರೇಷನ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು ಈ ಹಿಂದೆ ನಿಮ್ಮ ಜೀವನದಲ್ಲಿ. ಸೊ ಇವರೊಂಥರ ಅಂದರೆ ನಿಮ್ಮನ್ನು ಒಂಥರ ಕ್ವೀನ್ ಥರ ನೋಡ್ತಿದ್ದಾರೆ ಇಲ್ಲಿ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮದು. ಹೊಸ ಬಿಗಿನಿಂಗ್ ಒಂದು ಮೋಸ್ಟ್ಲಿ ನಿಮ್ಮನ್ನ ಮಾತಾಡಬೇಕು ಅಂತ ಅವರು ಟ್ರೈ ಮಾಡ್ತಿರ್ಬೋದು. ಹೊಸ ಬಿಗಿನಿಂಗ್, ಪೆಂಟಿಕಲ್ಸ್, ದ ಸನ್, ದ ಡೆತ್, 6 ಆಫ್ ಸೋರ್ಸ್. ಮೋಸ್ಟ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಮನಸ್ಸಲ್ಲಿ ಈಗ ಹೇಗಿದೆ ಅಂತ ಹೇಳಿದರೆ, ಅವ್ರ ಲೈಫಲ್ಲೊಂದು ಮೇಜರ್ ಎಂಡ್ ಆಗಿದೆ, ಒಂದು ದೊಡ್ಡನೇ ಒಂದು ಎಂಡ್ ಆಗಿದೆ. ಮೋಸ್ಟ್ಲಿ ಕರ್ಮ ಕ್ಲಿಯರ್ ಇರ್ಬೋದು ಇದು ಅವ್ರ ಲೈಫಲ್ಲಿ. ಒಂದು ದೊಡ್ಡನೇ ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಕಡೆ ನೋಡ್ತಿದ್ದಾರೆ ಅವರು. ಇನ್ನೊಂದು ಹೊಸ ಬಿಗಿನಿಂಗ್ ಮಾಡಬೇಕು, ಹೀಲಾಗಿ ಅವರು ನಿಮ್ಮ ಕಡೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇವ್ರ ಕರೆಂಟ್ ಎನರ್ಜಿ. ಮೋಸ್ಟ್ಲಿ ಇವರು ನಿಮ್ಮನ್ನು ಮೀಟ್ ಮಾಡಬೇಕು ಅಥವಾ ನಿಮ್ಮನ್ನು ಮಾತಾಡಿಸ್ಬೇಕು ಅಂದಾಗಲೆಲ್ಲ ಇಲ್ಲಿ ಯಾರೋ ನಿಮ್ಮ ಬಗ್ಗೆ ಅಂದರೆ ಕೆಟ್ಟದಾಗಿ ಹೇಳಿ ಅವರನ್ನು ಕಟ್ಟಿ ಹಾಕ್ತಾಯಿದ್ರು. ಅಂದರೆ ಮೋಸ್ಟ್ಲಿ ಅವರ ಫ್ಯಾಮಿಲಿ ಇರ್ಬೋದು, ಯಾರೋ ಥರ್ಡ್ ಪಾರ್ಟಿ ಇರ್ಬೋದು. ನಿಮ್ಮ ಬಗ್ಗೆ ಏನೋ ಒಂದು ಅವರು ಸ್ಟಕ್ ಎನರ್ಜಿಯಲ್ಲಿ ಇರ್ತಾಯಿದ್ರು. ಅಂದರೆ ನಿಮ್ಮ ಬಗ್ಗೆ ಮಾತಾಡಲಿಕ್ಕಾಗದೆ, ಅಂದರೆ ಅವ್ರ ಮನಸ್ಸಲ್ಲಿ ನೀವು ಇದ್ದಿರ್ಬೋದು. ಆದರೆ ಇಲ್ಲಿ ಯಾರೋ ಅಂದರೆ ಇವರು ಈಗ ಎಷ್ಟೋ ತನಕ ಸ್ಟಕ್ ಎನರ್ಜಿ ಅಂದರೆ ಯಾವ ಡಿಸಿಷನ್ ತಗೊಳ್ಳಾಗದೆ ಒದ್ದಾಡ್ತಿರ್ಬೋದು ಈ ಹಿಂದೆ ನಿಮ್ಮ ಲೈಫಲ್ಲಿ.
ಸೊ ತುಂಬಾ ಇಮೋಷ್ನಲ್ ಆಗಿಬಿಟ್ಟು ತುಂಬ ಇಮೋಷ್ನಲ್ ಫೀಲಿಂಗ್ಸ್ ಇದೆ ಇವರಿಗೆ, ತುಂಬಾ ಇಮೋಷ್ನಲ್ ಫೀಲಿಂಗ್ಸ್ ಇವರಿಗೆ. ರಿಲೇಷನ್ಶಿಪ್ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ ಇವರಿಗೆ, ಅಂದರೆ ನಿಮ್ಮ ಮೇಲೆ ಇರ್ಬೋದು, ರಿಲೇಷನ್ಶಿಪ್ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ. ಇವರು ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನು ನೆನಪು ಮಾಡ್ತಿದ್ದಾರೆ, ಆದರೆ ಆ ನೋವು ಮರಿಬೇಕು ಅಥವಾ ನಿಮ್ಮನ್ನು ಮರಿಬೇಕು, ಎಲ್ಲ ಮರಿಬೇಕು ಅಂತೇಳಿ ಇವರು ವರ್ಕ್ ಕಡೆ ತುಂಬಾ, ಅಂದರೆ ಇವರು ಹಣದ ಕಡೆ, ಫೈನಾನ್ಸ್ ಕಡೆ ತುಂಬಾ ಫೋಕಸ್ ಮಾಡಿದರು ಈ ಹಿಂದೆ. ಅಂದರೆ ತುಂಬಾ ಇಮೋಷ್ನಲ್ ಅಪ್ಸೆಟ್ ಆಗಿಬಿಟ್ಟಿದ್ರು ಈ ಹಿಂದೆ ರಿಲೇಷನ್ಶಿಪ್ ಬಗ್ಗೆ. ಸೊ ಇವರಿಗೊಂದು 10 ಆಫ್ ಕಪ್ಸ್, ಏಸ್ ಆಫ್ ಸೋರ್ಸ್, 10 ಆಫ್ ಸೋರ್ಸ್. ಮೋಸ್ಟ್ಲಿ ಈ ಹಿಂದೆ ಇವರಿಗೊಂದು ಮೋಸ್ಟ್ಲಿ ಏನೇ ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೊಸದೇನು ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಇವರಿಗೆ ನಿಮ್ಮಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ಇದು ತುಂಬಾ ಅಡ್ಡ ಬರ್ತಿತ್ತು. ಸೊ ಈಗ ಇವ್ರ ಲೈಫಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿದೆ. ಇದು ಇವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಯಾರೇ ಇದ್ದಿರ್ಬೋದು, ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೇ ಫ್ರೆಂಡ್ಸ್ ಇದ್ದಿರ್ಬೋದು. ಸೊ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎಂಡ್ ಆಗಿದೆ ಇವ್ರ ಲೈಫಲ್ಲಿ. 4 ಆಫ್ ಸೋರ್ಸ್. ಈಗ ನಿಧಾನಕ್ಕೆ ಹೀಲಿಂಗ್ ಆಗ್ತಾ ಇದ್ದಾರೆ. ಹೀಲಿಂಗ್ ಆಗಿ ಮೋಸ್ಟ್ಲಿ ಈಗ ಅವರಿಗೆ ನಿಮ್ಮ ಬಗ್ಗೆ ಪ್ರೀತಿ ಮೂಡ್ತಿರ್ಬೋದು. ಈಗ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಥಿಂಕಿಂಗ್ ಪವರ್, ಹೊಸದೇನೋ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ ಮೋಸ್ಟ್ಲಿ ಅವರೀಗ ತುಂಬ ದೇವರ ಕಡೆ ನೋಡ್ತಿರ್ಬೋದು. ಅಂದರೆ ಒಬ್ಬರೇ ಇದ್ದಿರ್ಬೋದು, ಸೆಲ್ಫ್ ಲವಲ್ಲಿರ್ಬೋದು. ಅಂದರೆ ನನಗೆ ಯಾರು ಬೇಡ, ನಾನು ಪ್ರೀತಿಸಬೇಕು ಅಂತೇಳಿ ಈ ನೋವಿನಿಂದ ಹೊರಗೆ ಬರೋದಕ್ಕೋಸ್ಕರ ಅವರು ಸೆಲ್ಫ್ ಲವಲ್ಲಿರ್ಬೋದು, ಮೆಡಿಟೇಷನ್ ಎಲ್ಲ ಮಾಡ್ತಿರ್ಬೋದು, ಆಧ್ಯಾತ್ಮ ನೋಡ್ತಿರ್ಬೋದು ಅವರು. ಮೋಸ್ಟ್ಲಿ ಹಿಂದೆ ಏನಿತ್ತಂತ ಹೇಳಿದರೆ ಇವರು ಮೋಸ್ಟ್ಲಿ ಇವರ ಕಾರ್ಮಿಕ ಅಥವಾ ಏನು ಥರ್ಡ್ ಪಾರ್ಟಿ ಇತ್ತು, ಅವರಿಗೆ ತುಂಬ ಎಡಿಕ್ಷನ್ ಆಗಿಬಿಟ್ಟಿದ್ರು ಇವರು. ಅಂದರೆ ಇವರು ಥರ್ಡ್ ಪಾರ್ಟಿ ಅಥವಾ ಇವರು ಜೀವನದಲ್ಲಿ ಯಾರು ಥರ್ಡ್ ಪಾರ್ಟಿ ಇದ್ದಾರಾ, ಇದು ಯಾರು ಬೇಕಿದ್ರೆ ಇರ್ಬೋದು ಥರ್ಡ್ ಪಾರ್ಟಿ, ನಾನು ಲೇಡೀಸ್ ಅಥವಾ ಜೆಂಟ್ಸ್ ಅಂತಲೇ ಹೇಳ್ತಾ ಇಲ್ಲ. ಸೊ ಅವರಿಗೋಸ್ಕರ ಇವ್ರು ನಿಮ್ಮನ್ನು ಬಿಟ್ಟು ಹೋದರು. ನಿಮ್ಮ ಪ್ರೀತಿಯನ್ನು ಇವರು ಬ್ರೇಕಪ್ ಆಗಿರ್ಬೋದು. ಇವರು ನಿಮ್ಮ ಥರ್ಡ್ ಪಾರ್ಟಿಗೋಸ್ಕರ ಈ ಪ್ರೀತಿ ಬ್ರೇಕಪ್ ಆಗಿದೆ. ಸೊ ಇಲ್ಲಿ ಒಂದು ಎಂಡ್ ಆಗಿದೆ ಮೇಜರ್. ಇದೊಂಥರ ನಿಮ್ಗೊಂಥರ ಇದು ಇಲ್ಲ ಫಾರ್ಚೂನ್ ಮೇಜರ್ ಕಾರ್ಡು, ದ ಲವರ್, 3 ಮೇಜರ್ ಕಾರ್ಡ್ ಬಂದಿದೆ. ಇದು ಹೇಗಂತ ಹೇಳಿದರೆ ನಿಮಗೆ ಮೋಸ್ಟ್ಲಿ ಇದು ಅನ್ಎಕ್ಸ್ಪೆಕ್ಟೆಡ್, ನಿಮ್ಮ ಲೈಫಲ್ಲಿ ದೊಡ್ಡ ಶಾಕೇ ಆಗಿರ್ಬೋದು. ಸೊ ಇದು ನಿಮ್ಮ ಜೀವನವನ್ನೇ ಒಂಥರ ಬಿರುಗಾಳಿ ಥರ, ನಿಮ್ಮ ಲೈಫೇ ಒಂಥರ ಚೇಂಜ್ ಆಗಿರ್ಬೋದು ಮೋಸ್ಟ್ಲಿ ಇವ್ರು ಈಗ ಮಾಡಿದ ನಂತರ. ಯಾಕಂದರೆ ಇಲ್ಲಿ ಆಪ್ಷನ್ ಇತ್ತು ಇವರಿಗೆ, ಇಲ್ಲಿ ಅವರು ಮತ್ತು ನೀವು 2 ಆಪ್ಷನ್ ಇತ್ತು ಇವರಿಗೆ. ಸೊ ಅವರು ಚಾಯ್ಸ್ ಮಾಡಿದವರ ಥರ್ಡ್ ಪಾರ್ಟಿ ಅಥವಾ ಕಾರ್ಮಿಕ ಇರ್ಬೋದು, ಅವರನ್ನು ಚಾಯ್ಸ್ ಮಾಡಿದ್ದಾರೆ ಇಲ್ಲಿ. ಅವರು ನಿಮ್ಮನ್ನು ಚಾಯ್ಸ್ ಮಾಡಿಲ್ಲ, ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅವರಿಗೆ. ಸೊ ತುಂಬಾ ಕನ್ಫ್ಯೂಷನ್ ಎನರ್ಜಿ ಇತ್ತು ಅವರಿಗೆ. ಅಂದರೆ ಯಾವ ಚಾಯ್ಸ್ ಮಾಡಬೇಕು, ಯಾವುದು ಹೋಗಬೇಕು, ಇಲ್ಲ ಅವರಿಗೆ ಚಾಯ್ಸ್ ತುಂಬಾ ಇತ್ತು. ಸೊ ಈಗ ಅವ್ರದ್ದೊಂದೊಂದು ಕಂಪ್ಲೀಷನ್ ಆಗ್ತಾ ಬಂದು ಈಗ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಹೊಸ ಬಿಗಿನಿಂಗ್ ಮಾಡಬೇಕು, ನಿಮ್ಮನ್ನೊಂಥರ ಕ್ವೀನ್ ಥರ ನೋಡ್ತಿದ್ದಾರೆ. ಮೋಸ್ಟ್ಲಿ ಒಂದು ಎಂಡ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಒಂದು ಕಾರ್ಮಿಕ್ ಎಂಡ್ ಆಗಿರ್ಬೋದು, ಒಂದು ಬ್ಯಾಲೆನ್ಸ್ ಆಗಬೇಕು ಅಂತ ಕಾಯ್ತಿದ್ದಾರೆ. ಅವರ ನೆಕ್ಸ್ಟ್ ಮೂವ್ ಏನು ಅಂಥೇಳಿ ನೋಡುವ. ನೆಕ್ಸ್ಟ್ ಮೂವ್ Knight of Wands, Knight of Cups. Wow, 2 of Wands. ಮೋಸ್ಟ್ಲಿ ಅವ್ರ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸದೇನು ತರಬೇಕು ನಿಮಗೊಂದು. ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇಗಾದರೂ ಇರ್ಬೋದು, ನೆಕ್ಸ್ಟ್ ಆದರೂ ಇರ್ಬೋದು. ಇಲ್ಲಿ 14 ನಂಬರ್ ಇದೆ ಜಾಸ್ತಿ, 14 ನಂಬರ್ ಇರ್ಬೋದು, ರೆಡ್ಡು ಇದೆ ಎಲ್ಲ ಕಡೆ. ಮೋಸ್ಟ್ಲಿ ಅವರು ಆ ಟೈಮಲ್ಲಿ ಅಥವಾ ಬೇರೆ ದಿವಸ ಆದರೂ ಇರ್ಬೋದು. ಕೆಲವರಿಗೆ ಒಂದು ನಿಮಗೆ ಆಫರ್ ಬರ್ಬೋದು, ಇವ್ರ ಕಡೆಯಿಂದ ಲವ್ ಆಫರ್ ಬರ್ತದೆ. ಮೋಸ್ಟ್ಲಿ ಇವರು ಈಗ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಲವ್ ಆಫರ್ ಕೊಡಬೇಕು ಅಂತ ಹೇಳಿ. ಸೊ ಮೋಸ್ಟ್ಲಿ ಇವರು ಪಾರ್ಟ್ನರ್ಶಿಪ್ ಕಡೆ ನೋಡ್ತಿದ್ದಾರೆ, ನಿಮಗೆ ಲವ್ ಆಫರ್ ಕೊಟ್ಟು. ಮೋಸ್ಟ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಜೀವನದಲ್ಲಿ, ಒಂದು ಪ್ರೀತಿಯ ಹೊಸ ಬಿಗಿನಿಂಗ್ ಆಗ್ತದೆ. ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇ ನಿಮಗೆ ಪ್ರೀತಿಯಲ್ಲಿ ಒಂದು ಹೊಸ ಬಿಗಿನಿಂಗ್ ತರ್ತಾ ಇದೆ. ಕಂಗ್ರ್ಯಾಚುಲೇಷನ್. ಪೈಲ್ ನಂಬರ್ 1.
ಮೋಸ್ಟ್ಲಿ ಈಗ ಅವರಿಗೆ ಅವ್ರ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಬಂದಿದೆ, ಅಂದರೆ ಅವರು ಲೀಡರ್ಶಿಪ್ ತಗೊಂಡಿದ್ದಾರೆ, ಎಂಪೈರರ್ ರೋಲ್, ಅಂದರೆ ಅವರಿಗೆ ಈಗ ಥಿಂಕಿಂಗ್ ಪವರ್ ಚೆನ್ನಾಗಿದೆ ರಿಲೇಷನ್ಶಿಪ್ ಬಗ್ಗೆ ಏನೇ ಆಗಲಿ. ಕ್ವೀನ್ ಆಫ್ ಸೋರ್ಸ್, 6 ಆಫ್ ಕಪ್ಸ್. ಮೋಸ್ಟ್ಲಿ ಅವರು ನಿಮ್ಮ ಕಡೆ ಸೆಕೆಂಡ್ ಚಾನ್ಸ್ ಇಲ್ಲಿ ಕೇಳ್ತಿದ್ದಾರೆ, ಮೋಸ್ಟ್ಲಿ ಬರ್ತಿದ್ದಾರೆ ಅವರು ನಿಮ್ಮ ಹತ್ರ ಸೆಕೆಂಡ್ ಚಾನ್ಸ್ಗೋಸ್ಕರ ಬರ್ತಿದ್ದಾರೆ. ಇವರೇ ನಿಮ್ಮ ಎಕ್ಸ್ ಪರ್ಸನ್ನೇ ಬರ್ತಿದ್ದಾರೆ, ಇವರು ವಾಪಸ್ ಬರ್ತಿದ್ದಾರೆ. ಇದು ಎಲ್ರಿಗಲ್ಲ, ಕೆಲವರಿಗೆ. ಸೊ ನಿಮ್ಮನ್ನೊಂಥರ ಅವರು ಯಾವ ರೀತಿ ನೋಡ್ತಿದ್ದಾರೆ ಅಂತ ಹೇಳಿದರೆ, ನೀವೊಂಥರ ತುಂಬ ಶಾರ್ಪ್ ಮೈಂಡೆಡ್ ಪರ್ಸನ್, ಮತ್ತು ನಿಮಗೆ ತುಂಬ ಥಿಂಕಿಂಗ್ ಪವರ್ ಚೆನ್ನಾಗಿದೆ ಆ ಥರ. ಅಂದರೆ ನಿಮ್ಮಲ್ಲಿ ತುಂಬ ಕ್ರಿಯೇಟಿವಿಟಿ ಇದೆ, ನೀವು ತುಂಬ ಕ್ರಿಯೇಟಿವ್ ಪರ್ಸನ್. ಅಂದರೆ ಕೆಲವರಿಗೆ ಇಂಟೀರಿಯರ್ ಡೆಕೋರೇಷನ್ ಅಂಥದ್ದೆಲ್ಲ ತುಂಬಾ ಇಷ್ಟ ಇದ್ದಿರ್ಬೋದು. ಸೊ ಫ್ಯಾಮಿಲಿ ಅಥವಾ ನಿಮ್ಮನ್ನು ಮೋಸ್ಟ್ಲಿ ಇವರು ಕೆಲವರದ್ದು ನಿಮ್ಗೆ ಇವ್ರ ಪರಿಚಯ ಇರ್ಬೋದು, ಅಂದರೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇದ್ರೂ ಇರ್ಬೋದು ಇವರು ಹಿಂದೆ. ಕೆಲವರಿಗೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಅಥವಾ ನಿಮಗೆ ಪರಿಚಯ ಇರೋರು ಬಂದು ನಿಮಗೆ ಆಫರ್ ಕೊಡ್ತಾರೆ. ಸೊ ಇದೊಂಥರ ನಿಮಗೆ ರಿನ್ಯೂವಲ್ ಅಂತ ಅನ್ನಿಸ್ತದೆ, ನಿಮ್ಮ ಲೈಫ್ ಒಂಥರ ರಿನ್ಯೂವಲ್ ಆಯಿತು ಅಂತ ಹೇಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಏಂಜಲ್ಸ್ ಮೆಸೇಜ್ ಇದೆ. ಹೊಸ ಬಿಗಿನಿಂಗ್ ಆಗ್ತಾ ಇದೆ, ನಿಮಗೊಂದು ಆಫರ್ ಕೊಡಬೇಕಂತ ಯೋಚನೆ ಮಾಡ್ತಿದ್ದಾರೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಏಂಜಲ್ ಮೆಸೇಜ್ ತೆಗೆದಿದ್ದಾರೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಎಂಪರರ್, ಫೈಲ್ ನಂಬರ್ 1. ಫೈನಾನ್ಸಸ್ ಆ್ಯಂಡ್ ಕ್ಯಾರಿಯರ್. ಫೈನಾನ್ಷಿಯಲ್ ಇಶ್ಯೂಸ್ ಆರ್ ಎ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ಈಗ ನಿಮ್ಮ ಲೈಫಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಫೈನಾನ್ಸ್ ಮತ್ತು ಕೆರಿಯರ್ ಇಶ್ಯೂಸ್ ಇರ್ಬೋದು ಕೆಲವರಿಗೆ. ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು, ಆಸ್ಕ್ ಫಾರ್ ಆ್ಯಂಡ್ ಎಕ್ಸೆಪ್ಟ್ ಸಪೋರ್ಟ್ ಫ್ರಮ್ ಅದರ್ಸ್. ನಿಮ್ಮ ಫ್ರೆಂಡ್ಸ್ ಅಥವಾ ಯಾರ ಕಡೆಯಿಂದಾದರೂ ಒಂದು ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ನಿಮಗೆ. ಪ್ಯಾಷನ್, ಅಲೋ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಟು ಸಿಂಗ್ ವಿತ್ ಜಾಯ್. ಒಂದು ಹೊಸ ಪ್ಯಾಷನ್ ಬರೋದಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಒಂದು ಹೊಸ ಪ್ಯಾಷನ್ ಬರ್ತಿದೆ. ಅಟ್ರಾಕ್ಷನ್, ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ. ಒಂದು ನಿಮ್ಮದು ರೊಮ್ಯಾಂಟಿಕ್ ಲವ್ ರಿಲೇಷನ್ಶಿಪ್ ಬರ್ತಾ ಇದೆ ಒಂದು ಅಟ್ರಾಕ್ಟಿವ್ ಆಗಿ. ಸೊ ನೀವು ಫುಲ್ಲಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಸಪರೇಷನ್, ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದ ಹಾರಿಸನ್. ಇಲ್ಲಿ ಸಪರೇಷನ್ ಎಂಡ್, ನೀವೀಗ ಸಪರೇಷನಲ್ಲಿ ಇದ್ದಿರ್ಬೋದು ಕೆಲವರು. ಸಪರೇಷನ್ ಎಂಡ್ ಆಗ್ತಾ ಇದೆ ನಿಮಗೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ನಿಮಗೆ ಬೇರೆ ತೆಗೆದಿದ್ದಾರೆ ಮೆಸೇಜು. ಫೈಲ್ ನಂಬರ್ 1. Acceptance is the key to inner peace. At times we must accept things as they are. There is no point trying to change that which is beyond our control. ಏನು ಬಂದರೂ ಜೀವನದಲ್ಲಿ ಎಕ್ಸೆಪ್ಟ್ ಮಾಡಿ, ನಿಮ್ಮದು ಮನಸ್ಸಿನ ಶಾಂತಿಯನ್ನು ಕಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಜೀವನದಲ್ಲಿ ಏನು ಬಂದರೂ ಎಕ್ಸೆಪ್ಟ್ ಮಾಡಿದರೆ ಆಗ ನಮ್ಮ ಮನಸ್ಸಿನ ಶಾಂತಿ, ಅಂದರೆ ಇನ್ನರ್ ಪೀಸ್ ಇರ್ತದೆ ಅಂಥೇಳಿ. ಸೊ ಯಾವುದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ಅದು ಎಲ್ಲನೂ ನಮ್ಮದು ಔಟ್ ಆಫ್ ಕಂಟ್ರೋಲ್ ಇರ್ತದೆ ಅಂತ ನಿಮ್ಗೆ ಏಂಜಲ್ಸ್ ಹೇಳ್ತಿದ್ದಾರೆ ಇಲ್ಲಿ. Criticizing one another will only lead to further unhappiness. Love and accept each other as you are and your relationship will magically ಟ್ರಾನ್ಸ್ಫಾರ್ಮ್. ಈ ಹಿಂದೆ ನಿಮ್ಮ ಜೀವನದಲ್ಲಿ ತುಂಬಾ ಗಲಾಟೆ ಆಗಿರ್ಬೋದು, ಸಪರೇಷನ್ ಆಗಿರ್ಬೋದು. ಸೊ ಈಗ ಅವ್ರು ಬಂದಾಗ ಹಿಂದಿನ ಬಗ್ಗೆ ನೀವು ಮಾತಾಡಿ ಜಗಳಾಡಿ ಅದನ್ನು ಅಂದರೆ ನೀವು ಸಂತೋಷ ಕಳ್ಕೊಳ್ಳೋ ಬದಲು ಪ್ರೀತಿಯನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಮತ್ತು ಅವರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿ, ಆಗ ನಿಮ್ಮ ಜೀವನ ಮ್ಯಾಜಿಕ್ ಆಗಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಒಬ್ಬರನ್ನೊಬ್ಬರು ಹಂಗಿಸುವ ಬದಲು ಪ್ರೀತಿಯನ್ನು ಎಕ್ಸೆಪ್ಟ್ ಮಾಡಿ ಅಂತೇಳಿ. ಎಂಬ್ರೇಸ್ ಥ್ರೂ ಈಚ್ ಅದರ್ ಯು ಫೈಂಡ್ ದ ಮಿಸ್ಸಿಂಗ್ ಪೀಸಸ್. ಅಂದರೆ ಮೋಸ್ಟ್ಲಿ ನಿಮಗೆ ಮಿಸ್ಸಿಂಗ್ ಪೀಸ್ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ಮಾಡಿ ಅಂತ ಹೇಳಿ. ಸೊ ಇದು ನಿಮಗೆ ಇನ್ನೊಂದು ಚಾರ್ಮ್ಸ್ ಇಂದ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಚಾರ್ಮ್ಸ್ ಏನು ಬರ್ತದೆ ಅಂತ ನೋಡುವ. ಇಲ್ಲೂ ಟವರ್ ಮೂಮೆಂಟ್ ಬಂದಿದೆ. ನಿಮ್ಮ ಲೈಫಲ್ಲಿ ಟವರ್ ಮೂಮೆಂಟ್ ಇರ್ಬೋದು. ಟವರ್ ಮೂಮೆಂಟ್, ಮ್ಯೂಸಿಕ್, ನೀವೇನಾದರೂ ಮ್ಯೂಸಿಕ್ ಕಲಿತಾ ಇದ್ದಿರ್ಬೋದು. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ, ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ. ಬಟರ್ಫ್ಲೈ ಬಂದಿದೆ, ಅಂದರೆ ಸಡನ್ ಚೇಂಜಸ್ ಬರ್ಬೋದು, ಅಂದರೆ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ಬೋದು ನಿಮ್ಮ ಜೀವನದಲ್ಲಿ, ಅನ್ಎಕ್ಸ್ಪೆಕ್ಟೆಡ್. ಮೋಸ್ಟ್ಲಿ ಇದರಿಂದ ನಿಮ್ಮ ಲೈಫ್ ಮ್ಯೂಸಿಕ್ ಥರ ಆಗ್ಬೋದು, ಅಂದರೆ ಖುಷಿಯಿಂದ ನೀವು ಮ್ಯೂಸಿಕ್ ಕೇಳ್ಬೋದು. ಇಲ್ಲಿ ಫೆದರ್ಸ್ ಬಂದಿದೆ, ಏಂಜಲ್ಸ್ ಬಂದಿದ್ದಾರೆ ನಿಮಗೆ. ಫೆದರ್ಸ್,
ಇಲ್ಲಿ ಟಾರ್ಟೈಸ್ ಬಂದಿದೆ. ಇದೊಂಥರ ಮೋಸ್ಟ್ಲಿ ನಿಮಗೆ ಫೈನಾನ್ಸ್ ಇಂಪ್ರೂವ್ಮೆಂಟ್ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ವಿಷ್ಣುವಿನ ಆರಾಧಕರಿರ್ಬೋದು ಕೆಲವರು. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನಿಮ್ಮ ಲೈಫ್ ಇಷ್ಟು ತನಕ ಸ್ಲೋವಲ್ಲಿ ಹೋಗ್ತಿರ್ಬೋದು, ನಿಧಾನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ನಿಮ್ಮ ಆ್ಯಂಜಲ್ಸ್ ಬಂದು ನಿಮ್ಮದು ಲೈಫು ಟ್ರಾನ್ಸ್ಫಾರ್ ಮಾಡ್ಬೋದು. ಸೊ ಇದೊಂಥರ ಇಲ್ಲಿ ಗೂಬೆ ಸಹ ಬಂದಿದೆ, ಲಕ್ಷ್ಮಿಯದ್ದು ವಾಹನ ಗೂಬೆ. ಸೊ ವಿಷ್ಣು ಮತ್ತು ಲಕ್ಷ್ಮಿ ಬಂದಿದ್ದಾರೆ ನಿಮಗೆ. ಸೊ ನಿಮಗೆ ಮನಸ್ಸಿಗೆ ಶಾಂತಿ ಸಹ ಸಿಗ್ತದೆ. ಇಲ್ಲಿ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ. ಏಂಜಲ್ಸ್ ಬಂದಿದ್ದಾರೆ. ಇಲ್ಲಿ ಫ್ಲವರ್ಸ್ ಬಂದಿದೆ. ಇಲ್ಲಿ ಕುದುರೆ ಸಹ ಬಂದಿದೆ. ಮೋಸ್ಟ್ಲಿ ತುಂಬಾ ನಿಮ್ಮದು ಫಾಸ್ಟ್ ಚೇಂಜಸ್ ಇರ್ಬೋದು ಕೆಲವರಿಗೆ. ಇಲ್ಲಿ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ, ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಮೇಜರ್ ಚೇಂಜ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಹ್ಯಾಂಗ್ಡ್ ಮ್ಯಾನ್. ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಅವರೀಗ ಯಾವ ಎನರ್ಜಿಯಲ್ಲಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಸ್ಟಕ್ ಎನರ್ಜಿ ಇರ್ಬೋದು. ಇನ್ನು ಕೆಲವ್ರ ಲೈಫು ಅವರೊಂಥರ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ತಿರ್ಬೋದು. ಮೇಜರ್ ಚೇಂಜಸ್ ಲೈಫ್. ಫೈಲ್ ನಂಬರ್ 2. ಫೈಲ್ ನಂಬರ್ 2 ಅವರು ನಿಮ್ಮ ಪರ್ಸನ್, ನೀವು ಯಾರಿಗೋಸ್ಕರ ನೋಡ್ತಿದ್ದೀರ, ಅವರ ಎನರ್ಜಿ ಹೇಗಿದೆ ಅಂತೇಳಿ ನೋಡುವ. ನೆಕ್ಸ್ಟ್ ಅವರದ್ದು ಪರ್ಸನದ್ದು ಎನರ್ಜಿ. 9 ಆಫ್ ವ್ಯಾಂಡ್ಸ್. ಮೋಸ್ಟ್ಲಿ ಇವರು ತುಂಬ ಎಫರ್ಟ್ ಹಾಕಿದ್ದಾರೆ. ಒಂಥರ ಅಂದರೆ ತುಂಬ ಸುಸ್ತಾಗಿದ್ದಾರೆ ಇವರು. ಎಫರ್ಟ್ ಹಾಕಿ ಸ್ಟಕ್ ಎನರ್ಜಿಯಲ್ಲಿದ್ದಾರೆ ನಿಮ್ಮ ಪರ್ಸನ್. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ದ ಸ್ಟಾರ್ ಏನಾಗಿದೆ ಅಂತೇಳಿ ನೋಡುವ. ದ ಹೈ ಪ್ರೀಸ್ಟೆಸ್. ಕ್ವೀನ್ ಆಫ್ ಪೆಂಟಿಕಲ್ಸ್. Eight of Pentacles. ಮೋಸ್ಟ್ಲಿ ಇವರಿಗೆ ಒಂದು ಜೀವನದಲ್ಲಿ ಅಂದರೆ ಈಗ ಒಂದು ಭರವಸೆ ಕಾಣ್ತಿರ್ಬೋದು. ಯಾಕಂತ ಹೇಳಿದ್ರೆ ಫುಲ್ಲು ಸ್ಟ್ರಕ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಏನೋ ಒಂದು ರಿನ್ಯೂವಲ್ ಎನರ್ಜಿ ಇರ್ಬೋದು ಇವರು. ಅಂದರೆ ಯಾವುದೋ ಹಿಂದೆ ತುಂಬ ಯಾವುದೇ ಒಂದು ರಿಲೇಷನಲ್ಲಿ ತುಂಬ ಎಫರ್ಟ್ ಹಾಕಿ ಅಂದರೆ ಇವರಿಗೆ ಏನೋ ಒಂದು ಸೀಕ್ರೆಟ್ ಗೊತ್ತಾಗಿರ್ಬೋದು ಇಲ್ಲಿ. ಅಂದರೆ ಮಿಸ್ಟ್ರಿ, ಏನೋ ಒಂದು ಮಿಸ್ಟ್ರಿ ಗೊತ್ತಾಗಿದೆ. ಒಂದು ಹಿಡನ್ ಮಿಸ್ಟ್ರಿ, ಇವ್ರಿಗೆ ಹಿಡನ್ ಥಿಂಗ್ಸ್, ತುಂಬ ಒಂದು ಥಿಂಗ್ಸ್ ಇರೋದು ಅದು ಗೊತ್ತಾಗಿದೆ ಇವರಿಗೆ ಮೋಸ್ಟ್ಲಿ. ಅದರಿಂದ ಇವ್ರ ಲೈಫ್ ಇವರಿಗೊಂಥರ ರಿನ್ಯೂವಲ್ ಆಗ್ತಿರ್ಬೋದು. ಅಂದರೆ ಆ ಹಿಸ್ಟ್ರಿ ಗೊತ್ತಾದ ಮೇಲೆ ಇವರು ಯಾವ ಡಿಸಿಷನ್ ತಗೊಳ್ಳಿಕ್ಕಾಗದೆ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು ಮೋಸ್ಟ್ಲಿ. ಅಂದರೆ ಇವರು ಈಗ ತುಂಬ ಇವರು ವರ್ಕ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಅಂದರೆ ಯಾವ ಡಿಸಿಷನ್ ತಗೊಳ್ಳಿಕ್ಕಾಗದೆ ಮೋಸ್ಟ್ಲಿ ಇವ್ರ ಲೈಫಲ್ಲಿ ಮೋಸ್ಟ್ಲಿ ಇವರು ತುಂಬ ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಇವರು ಎಂಜಾಯ್ ಮಾಡ್ತಿರ್ಬೋದು ನಿಮ್ಮ ಬಗ್ಗೆ ಯೋಚನೆ ಮಾಡದೆ. ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾರೆ. ಆದರೆ ತುಂಬ ವರ್ಕ್ ಕಡೆ, ಅವರ ಫ್ರೆಂಡ್ಸ್ ಕಡೆ ಅವರದ್ದು ತುಂಬ ಫೋಕಸ್ ಇದೆ ಇಲ್ಲಿ. ಸ್ಟಕ್ ಎನರ್ಜಿ, ಯಾವ ಡಿಸಿಷನ್ ತಗೊಳ್ಳಿಕ್ಕೂ ಇವರಿಗೆ ಆಗ್ತಾ ಇಲ್ಲ. ಈಗ ಇವ್ರು ಹೇಗಿದ್ದಾರೆ ಅಂತ ಹೇಳಿದರೆ, ಇವರು ಈಗ ಕಳೆದು ಹೋದದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಇವರು ಇರೋದ್ರ ಕಡೆ ಯೋಚನೆ ಮಾಡ್ತಾ ಇಲ್ಲ. ತುಂಬಾ ಸ್ಟಕ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಏನೋ ಇವ್ರ ಕ್ಯಾರಿಯರ್ ಬಗ್ಗೆ ತುಂಬ ಫೋಕಸ್ ಇದೆ ಇಲ್ಲಿ ಇವರಿಗೆ. ಇವರ ಕ್ಯಾರಿಯರ್, ಫೈನಾನ್ಸ್ ಬಗ್ಗೆ ಇವರಿಗೆ ಫೋಕಸ್ ಇದೆ ತುಂಬಾ. ಸೊ ಈ ಹಿಂದೆ ನಿಮಗೂ ಅವರಿಗೂ ತುಂಬ ಅಂದರೆ ಮಾತಲ್ಲಿ ಜಗಳ ಆಗಿರ್ಬೋದು. ಇಲ್ಲಿ ತುಂಬಾ ವರ್ಬಲ್ ಕಮ್ಯುನಿಕೇಷನ್, ತುಂಬಾ ಮಾತಲ್ಲಿ ಜಗಳ ಇದೆ. ತುಂಬಾ ಮಾತಲ್ಲಿ ಜಗಳ ಆಗಿರ್ಬೋದು. ತಿಂಗಳುಗಳೇ ಉರುಳಿರ್ಬೋದು ಇವ್ರಿಗೂ ನಿಮಗೂ ಜಗಳ ಆಗಿ, ಮಾತುಕತೆ ಇಲ್ಲದೆ. ಸೊ ಇಲ್ಲಾಂದರೆ ನಿಮಗೊಂದು ವಿಶ್ ಫುಲ್ಫಿಲ್ಮೆಂಟ್ ಇಲ್ಲ, ಹ್ಯಾಪಿನೆಸ್ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ.
ಇವರು ಈಗ ಈಗ ಇವ್ರ ಎನರ್ಜಿ ಹೇಗಿದೆ ಅಂತ ಹೇಳಿದರೆ, ಅಂದರೆ ಅವರಿಗೀಗ ಎಲ್ಲನೂ ಬೇಕು. ಅಂದರೆ ಜೀವನದಲ್ಲಿ ಅವರಿಗೆ ಅವ್ರ ಫ್ಯಾಮಿಲಿನೂ ಬೇಕು, ನೀವು ಬೇಕು, ಆ ಥರ ಒಂಥರ ಸ್ಟಕ್ ಎನರ್ಜಿ ಇಲ್ಲಿ. ಅವರಿಗೆ ಎಲ್ಲನೂ ಬೇಕು ಅಂತ ಇದೆ. ಆದರೆ ನಿಮ್ಮನ್ನೊಂಥರ ಅವರು ಕ್ವೀನ್ ಟೈಪ್ ನೋಡ್ತಿದ್ದಾರೆ. ಅವರಿಗೆ ಅವ್ರ ಫ್ಯಾಮಿಲಿ ಬೇಕು, ನೀವು ಬೇಕು, ಹಾಗೆ ತುಂಬ ಒದ್ದಾಡ್ತಿದ್ದಾರೆ. ಅವರಿಗೆ ಯಾವ ಕಡೆ ಡಿಸಿಷನ್ ತಗೊಳ್ಬೇಕು ಅನ್ನೋದೇ ಇಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಸ್ಟಕ್ ಎನರ್ಜಿ ಇದೆ. ನೀವು ಸ್ವಲ್ಪ ಟೈಮ್ ಕಾಯ್ದು ಒಳ್ಳೆಯದು. ನೆಕ್ಸ್ಟ್ ಇವ್ರದ್ದು ಮೂವ್ ನೋಡುವ. ನೆಕ್ಸ್ಟ್ ಮೂವ್ ಏನು ಮಾಡ್ತಾರೆ ಅಂತೇಳಿ, ಇವತ್ತು ಮೂಮೆಂಟ್, ನೆಕ್ಸ್ಟ್ ಮೂವ್ ಯಾವ ಮೂವ್ ಮಾಡ್ತಾರೆ ಅಂತೇಳಿ. ದ ಟೆಂಪರನ್ಸ್, 2 of Cups, King of Cups, Nine of Cups, 4 of Wands, 6 of Cups. ಮೋಸ್ಟ್ಲಿ ಇಲ್ಲಿ ಇವ್ರ ಲೈಫಲ್ಲೊಂದು ಮೇಜರ್ ಎಂಡ್ ಆಗ್ತಾ ಇದೆ. ಇವರು ತುಂಬಾ ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದಾರೆ. ತುಂಬ ಕನ್ಫ್ಯೂಷನ್ ಅಂದರೆ ಇವರಿಗೆ ಒಂದು ಏನೋ ಹಿಡನ್ ಥಿಂಗ್ಸ್, ಸೀಕ್ರೆಟ್ಸ್ ಗೊತ್ತಾಗೋದ್ರಲ್ಲಿದೆ. ಮೋಸ್ಟ್ಲಿ ಅವ್ರು ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಯಾರೇ ಇರ್ಬೋದು ಇವರು ಮೋಸ್ಟ್ಲಿ, ಅಥವಾ ಏನೋ ಒಂದು ಇವ್ರಿಗೆ ವಿಷಯ ಗೊತ್ತಾಗ್ತದೆ. ಸೊ ಅಂದರೆ ಇವರು ತುಂಬ ಈಗ ಹೋಪ್ಲೆಸ್ ಎನರ್ಜಿಯಲ್ಲಿದ್ದಾರೆ. ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಹೇಗಾದರೂ ಅಂತ ಹೇಳಿ. ಮೋಸ್ಟ್ಲಿ ನಿಮಗೂ ಅವರು ಥರ್ಡ್ ಪಾರ್ಟಿ ಅಥವಾ ಕಾರ್ಮಿಕ ಏನಿದ್ದಾರಾ ಅವ್ರ ನಡುವೆ ಇವರು ಸಿಕ್ಕಿ ಒದ್ದಾಡ್ತಿದ್ದಾರೆ. ಇವರಿಗೆ ಯಾವ ಕಡೆ ಬ್ಯಾಲೆನ್ಸ್ ಮಾಡಬೇಕಂತ ಈಗ ಗೊತ್ತಾಗ್ತಾ ಇಲ್ಲ. ಇವರು ನಿಮ್ಗೊಂದು ಆಫರ್ ಕೊಡಬೇಕು ಅಂತ ಯೋಚಿಸ್ತಾರೆ. ರೀಯೂನಿಯನ್ ಎನರ್ಜಿ ಇದೆ. ಇವರು ನಿಮ್ಮ ಪಾಸ್ಟ್ ಪರ್ಸನ್. ಇವರು ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಬೇಕಾದ್ರೂ ಇರ್ಬೋದು ಕೆಲವರಿಗೆ. ಇವರು ನಿಮ್ಮ ಪಾಸ್ಟ್ ಪರ್ಸನ್. ನಿಮಗೊಂದು ಆಫರ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮಗೆ ಒಂದು ಪ್ರೀತಿ ವಿಷಯದಲ್ಲಿ ನಿಮಗೊಂದು ಆಫರ್ ಕೊಡಬೇಕು. ಮೋಸ್ಟ್ಲಿ ಇವ್ರದ್ದು ಉದ್ದೇಶ ಮ್ಯಾರೇಜ್ ಇದೆ. ಇದು ಮ್ಯಾರೇಜ್ ಆದರೂ ಆಗ್ಬೋದು. ಸೊ ಆದರೆ ಇಲ್ಲಿ ಏನೋ ಒಂದು ಮೇಜರ್ ಎಂಡ್ ಆಗ್ತಿದೆ ಇವ್ರ ಜೀವನದಲ್ಲಿ. ಒಂದು ಮೇಜರ್ ಎಂಡ್ ಆಗಿ ನೀವು ಸ್ವಲ್ಪ ಹೊತ್ತು ಕಾಯ್ದು ಒಳ್ಳೆಯದು ಇವರಿಗೋಸ್ಕರ. ನಿಮ್ಗೆ ಯಾರಾದರೂ ಈ ಪರ್ಸನ್ ಬೇಕು ಅಂತಿದ್ದರೆ, ಅಂದರೆ ಇಲ್ಲಿ ಇವ್ರ ಲೈಫಲ್ಲಿ ಏನೋ ಸ್ವಲ್ಪ ಚೇಂಜಸ್ ಬರ್ತಾ ಇದೆ, ಮೇಜರ್ ಚೇಂಜಸ್ ಬರ್ತಾ ಇದೆ. ಮೋಸ್ಟ್ಲಿ ಅವರು ಹೊಸ ಬಿಗಿನಿಂಗ್ ಮಾಡೋರಿದ್ದಾರೆ. ರಿಲೇಷನ್ಶಿಪ್ಪಲ್ಲಿರ್ಬೋದು. ಆದರೆ ಇಲ್ಲಿ ಅವರಿಗೆ ಅವ್ರ ಲೈಫಲ್ಲಿ ಒಬ್ಬರು ಟೀಚರ್ ಬರ್ಬೋದು, ಯಾರು ಪ್ರೀಸ್ಟ್ ಬರ್ಬೋದು. ಮೋಸ್ಟ್ಲಿ ಅವರಿಗೆ ಯಾವುದ್ರ ಬಗ್ಗೆ ಆದರೂ ನಾಲೆಜ್ ಕೊಡ್ಬೋದು. ಅವ್ರು ಬಂದು ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಇದೆ. ರಿಲೇಷನ್ಶಿಪ್ಪಲ್ಲೂ ಪ್ಲಸ್ ಕ್ಯಾರಿಯರ್, ಫೈನಾನ್ಸಲ್ಲೂ ಎಲ್ಲದರಲ್ಲೂ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಮೋಸ್ಟ್ಲಿ ಅಥವಾ ಅವರಿಗೆ ಯಾರಾದರೂ ಬಂದು ಒಳ್ಳೆ, ಅಂದರೆ ಅವರಿಗೆ ನಾಲೆಜ್ ಕೊಡ್ಬೋದು ಈ ಪರ್ಸನ್ಗೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಸ್ವಲ್ಪ ಟೈಮ್, ಇಲ್ಲಿ ಮೇಜರ್ ಎಂಡ್ ಆಗ್ತಿದೆ. ಸ್ವಲ್ಪ ಟೈಮ್ ಕಾಯ್ದು ಒಳ್ಳೆಯದು ನೀವು. ಸ್ಟಕ್ ಎನರ್ಜಿ, ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 2. ಗೆಟ್ಟಿಂಗ್ ಟು ನೋ ಈಚ್ ಅದರ್ ಆ್ಯಸ್ ಯು ರಿವೀಲ್ ಯುವರ್ ಇಂಟರ್ಮೋಸ್ಟ್ ಸೆಲ್ಸ್ ಟು ಈಚ್ ಅದರ್ ಯುವರ್ ಬಾಂಡ್ ಡೀಪನ್ಸ್. ಒಬ್ರನ್ನೊಬ್ರು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಆಪ್ಟಿಮಿಸ್ಟಿಕ್ ಆಗಿರಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಸ್ವಲ್ಪ ನೀವು ಅಂದರೆ ಇಲ್ಲಿ ತಾಳ್ಮೆಯಿಂದಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಯುವರ್ ಲವ್ ಲೈಫ್ ಬೆನಿಫಿಟ್ಸ್ ಆ್ಯಸ್ ಯು ಫಾರ್ಗಿವ್ ಯುವರ್ ಪೇರೆಂಟ್ಸ್. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಏನೋ ಇದೆ, ನಿಮ್ಮ ನಡುವೆ ಇರ್ಬೋದು ಅಥವಾ ಅವ್ರ ನಡುವೆ ಇರ್ಬೋದು. ಒಂದು ಫ್ಯಾಮಿಲಿ ಇಶ್ಯೂ ಹೀಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕೋಡಿಪೆಂಡೆನ್ಸಿ. ಅಡಿಕ್ಷನ್ಸ್ ಆರ್ ಎಫೆಕ್ಟಿಂಗ್ ಯುವರ್ ರೊಮ್ಯಾಂಟಿಕ್ ಲೈಫ್. ನೀವು ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಓವರ್ ಥಿಂಕಿಂಗ್ ಮಾಡ್ತಾ ಇರಬೇಡಿ. ಇದು ನಿಮ್ಮ ರೊಮ್ಯಾಂಟಿಕ್ ಲೈಫ್ ಮೇಲೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅವ್ರ ಅಡಿಕ್ಷನಲ್ಲೇ ಇರಬೇಡಿ ಅಂತ ಹೇಳಿ. ಸೊ ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಹನಿಮೂನ್ ಬಂದಿದೆ. ಎಂಜಾಯ್ ದ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್. ಮೋಸ್ಟ್ಲಿ ಮುಂದೆ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ಬೋದು, ಟ್ರಿಪ್ ಹೋಗ್ಬೋದು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಮೆಸೇಜ್. ಸರೆಂಡರ್. ಎಟ್ ಟೈಮ್ಸ್ ವಿ ಮಸ್ಟ್ ಸರೆಂಡರ್ ದ ಓಲ್ಡ್ ಬಿಫೋರ್ ಸಮಥಿಂಗ್ ನ್ಯೂ.
ಕ್ಯಾನ್ ಎಂಟರ್ ಅವರ್ ಲೈಫ್ಸ್, ಲೆಟ್ ಗೋ ಆ್ಯಂಡ್ ಆಲ್ ವಿಲ್ ವರ್ಕ್ ಔಟು. ಅಂದರೆ ನಾವು ಹಳೇದನ್ನು ನಾವು ಲೆಟ್ ಗೋ ಮಾಡಿದಾಗ ಮಾತ್ರ ಹೊಸದೇನಾದ್ರು ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಹಳೇದನ್ನೆಲ್ಲ ಲೆಟ್ ಗೋ ಮಾಡಿ, ಕ್ಲೀನ್ ಮಾಡಿ, ಹೊಸದಕ್ಕೆ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ. ಸರೆಂಡರ್ ಆಗಿ ಅಂತ ಹೇಳ್ತಿದ್ದಾರೆ, ಸರೆಂಡರ್ ಮಾಡಿ ಅಂತ ಹೇಳಿ. ಹಳೆಯದನ್ನೆಲ್ಲ ಸರೆಂಡರ್ ಮಾಡಿ, ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ರೊಮ್ಯಾನ್ಸ್ ರಿಪೀಟ್ಸ್ ಎರೋ ಸ್ಟ್ರೈಕ್ಸ್. ರೊಮ್ಯಾನ್ಸ್ ಬರ್ತಾ ಇದೆ ನಿಮಗೆ ಮೋಸ್ಟ್ಲಿ. ಸರೆಂಡರ್ ಆದರೆ ಮಾತ್ರ, ನೀವು ಹಳೆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬಂದರೆ ಮಾತ್ರ. ಇಲ್ಲಿ ಕೋಡಿಪೆಂಡೆನ್ಸಿ ಇದೆ, ತುಂಬ ಎಡಿಕ್ಷನ್ ಇದ್ದೀರಿ ನೀವು ಅವರಿಗೆ, ಅವ್ರ ಬಗ್ಗೆ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಿ. ಫರ್ಗಿವ್ನೆಸ್, ಸ್ಟಾಪ್ ಫೋಕಸಿಂಗ್ ಯುವರ್ ಎನರ್ಜಿ ಆನ್ ಪಾಸ್ಟ್ ಇವೆಂಟ್ಸ್. for life is too precious to waste. You create your reality by what you think, dream and imagine. ನೀವು ಹಿಂದೆ ಏನಾಗಿತ್ತು ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಅಂದರೆ ಲೈಫು ತುಂಬ ಪ್ರೀಷಿಯಸ್ ಇರ್ತದೆ, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಓವರ್ ಥಿಂಕಿಂಗ್ ತುಂಬಾ ಇದೆ, ನಿಮ್ಮ ಲೈಫನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮ್ಯಾನಿಫೆಸ್ಟಿಂಗ್ ಮಿರಾಕಲ್ಸ್, ಯುವರ್ ಡ್ರೀಮ್ ಈಸ್ ಸೂನ್ ಟು ಬಿಕಮ್ ರಿಯಾಲಿಟಿ. ಟ್ರಸ್ಟ್ ಯುವರ್ ಹಾರ್ಟ್ ಆ್ಯಂಡ್ ಕಂಟಿನ್ಯೂ ಟು ಫಾಲೋ ಇಟ್ಸ್ ಗೈಡೆನ್ಸ್. ನಿಮ್ಮ ಮನಸ್ಸಿನ ಮಾತು ಏನು ಕೇಳ್ತದೆ ಅದರ ಪ್ರಕಾರ ಹೋಗಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಇಲ್ಲಿ ನೆಗೆಟಿವ್ ತುಂಬ ಓವರ್ ಥಿಂಕಿಂಗ್ ಇದೆ, ಕೋಡಿಪೆಂಡೆನ್ಸ್ ಇದೆ, ಎಲ್ಲನೂ ಇದೆ. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್. ಇಲ್ಲಿ ಏಂಜಲ್ಸ್ ಫೆದರ್ ಬಂದಿದೆ ನಿಮಗೆ, ಏಂಜಲ್ಸ್ ಫೆದರ್. ಇಲ್ಲಿ ನಿಮಗೆ ಯುನಿಕಾರ್ನ್ ಬಂದಿದೆ ಮೋಸ್ಟ್ಲಿ. ಇಲ್ಲಿ ಏಂಜಲ್ಸ್ ಮತ್ತು ಯುನಿಕಾರ್ನ್ ಬಂದಿದ್ದಾರೆ ನಿಮಗೆ. ಮೋಸ್ಟ್ಲಿ ಇವರು ನಿಮಗೆ ಬ್ಲೆಸ್ ಮಾಡ್ತಾ ಇರ್ಬೋದು. ರೋಸ್ ಬಂದಿದೆ ಮೋಸ್ಟ್ಲಿ. ಇಲ್ಲಿ ಗುಲಾಬಿ. ಹಾರ್ಟ್ ಚಕ್ರ ಓಪನ್ ಆಗ್ಬೋದು ನಿಮ್ಮದು. ರ್ಯಾಬಿಟ್. ಇಲ್ಲಿ ಬ್ಯಾಲೆನ್ಸ್ ಬಂದಿದೆ ಮೋಸ್ಟ್ಲಿ. ನೀವು ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ಬೋದು. ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕ್ಲಿಯರ್ ಥಿಂಕಿಂಗ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇಲ್ಲಿ ಮೊಲ್ಲ ಬಂದಿದೆ ಎರಡೆರಡು ಕಡೆ. ಮೋಸ್ಟ್ಲಿ ತುಂಬ ವಿಸ್ಡಮ್ ಇರ್ಬೋದು ನಿಮಗೆ, ತುಂಬ ಬುದ್ಧಿಶಕ್ತಿ ತುಂಬಾ ಸ್ಟ್ರಾಂಗ್ ಇರ್ಬೋದು. ಇಲ್ಲಿ ತಾವರೆ, ಗುಲಾಬಿ ಮತ್ತು ತಾವರೆ ಬಂದಿದೆ. ಇಲ್ಲೂ ತಾವರೆ ಬಂದಿದೆ ನಿಮ್ಗೆ ಎರಡೆರಡು ಕಡೆ. ಹೂ, ತುಂಬ ಫ್ಲವರ್ಸ್ ಬಂದಿದೆ ನಿಮ್ಗೆ ಇಲ್ಲಿ ಓವರ್ ಥಿಂಕಿಂಗ್ ಬಂದಿದೆ, ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಿ ಮೋಸ್ಟ್ಲಿ. ಅಂದರೆ ಇಲ್ಲಿ ಇದು ಕೋತಿ ಬಂದಿದೆ. ಅಂದರೆ ನಿಮ್ಮ ಮನಸ್ಸು ಇಲ್ಲಿ ಕೋತಿ ಥರ ಕುಣಿತಾ ಇರ್ಬೋದು, ಆ ಕಡೆ ಈ ಕಡೆ ಎಲ್ಲೋ ನಿಲ್ತಾ ಇಲ್ಲದೆ ಇದ್ದಿರ್ಬೋದು. ಸೊ ಅದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಇಲ್ಲಿ ಹೀಲಿಂಗ್ ಬೇಕು ನಿಮಗೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಓವರ್ ಥಿಂಕಿಂಗ್ ಬಿಟ್ಟುಬಿಡಿ, ನಿಮ್ಮ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಟೈಮ್ ಬೇಕಾಗ್ತದೆ. ಇವರು ತುಂಬಾ ಟೈಮ್, ನೀವು ಎಷ್ಟು ಟೈಮ್ ಅಂತ ಕೇಳ್ಬೋದು. ಅಂದರೆ ಅವರು ಹೀಲಾಗಿ ಬರಬೇಕು ಈ ಸ್ಟಕ್ ಎನರ್ಜಿಯಿಂದ. 2 to 6 ಮಂತ್ ಇರ್ತದೆ ನಮ್ಮ ರೀಡಿಂಗ್ ಪ್ರಕಾರ. ಆದರೆ ಅವರಿಗೆ ಸ್ವಲ್ಪ ಟೈಮ್ ಬೇಕು ಇನ್ನು. ಸೊ ಟೈಮ್ ಕೊಡಿ, ಎಲ್ಲ ಡಿವೈನ್ ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಚಾಯ್ಸ್ ಮಾಡಿದ್ದೀರಾ ಸ್ಟೋನು, ನಿಮಗೆ ನಿಮ್ಮ ಪಾರ್ಟ್ನರ್ ಯಾವ ಎನರ್ಜಿಯಲ್ಲಿದ್ದಾರೆ ಅಂತ ಹೇಳಿ ನೋಡುವ. ವೀಲ್ ಆಫ್ ಫಾರ್ಚೂನ್. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ನಿಮ್ಮದು. ವೀಲ್ ಆಫ್ ಫಾರ್ಚೂನ್ ಕಲರ್ಫುಲ್. ಫೈಲ್ ನಂಬರ್ 3. ನಿಮಗೆ ಯೂನಿವರ್ಸ್ ಏನು ಗೈಡೆನ್ಸ್, ನಿಮ್ಮ ಪಾರ್ಟ್ನರ್ ಎನರ್ಜಿ ತೆಗಿತಿದ್ದೇನೆ. ಅವ್ರು ಯಾವ ಎನರ್ಜಿಯಲ್ಲಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ವೀಲ್ ಆಫ್ ಫಾರ್ಚೂನ್. ಡೆಸ್ಟಿನಿ ಚೇಂಜ್, ಯಾವ ಬದಲಾವಣೆ ಅಂತೇಳಿ ನೋಡುವ. ಇದು ಮೇಜರ್ ಚೇಂಜ್. ದ ವರ್ಲ್ಡ್, ಡ್ರೀಮ್ ಕಮ್ ಟ್ರೂ. ನಿಮ್ದೇನೋ ಕನಸು ನನಸಾಗ್ತದೆ ಅಂತ ಹೇಳ್ತಿದ್ದಾರೆ. ಏನೋ ನಿಮ್ದು ಇಲ್ಲಿ ಮೋಸ್ಟ್ಲಿ ಅದೇನು ಹೇಳ್ತಾರಲ್ಲ, ಕಾಲಚಕ್ರ ಬದಲಾಗ್ತದೆ ಅಂತೇಳಿ, ಹಾಗೆ ನಿಮ್ದೇನೋ ಇಲ್ಲಿ ಚಕ್ರ ತಿರುಗ್ತಾ ಇದೆ, ಒಂದು ಚೇಂಜಸ್ ಬರ್ತಾ ಇದೆ. ದ ಫೂಲ್, ದ ಜಸ್ಟಿಸ್, ಮೇಜರ್ ಕಾರ್ಡ್. ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ. ಇದು ವರ್ಲ್ಡು, ಮೇಜರ್ ಕಾರ್ಡ್, ಫೂಲು, ದ ಜಸ್ಟಿಸ್,
ಹೈ ಪ್ರೀಸ್ಟೆಸ್ 4 ಮೇಜರ್ ಕಾರ್ಡ್ ಬಂದಿದೆ, ಅದಕ್ಕೆ ಮೋಸ್ಟ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದು. ಪೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು, ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ. ಮೋಸ್ಟ್ಲಿ ಅವ್ರದ್ದೊಂದು ಕಾರ್ಮಿಕ್ ಇಲ್ಲಿ ಎಂಡ್ ಆಗ್ತಾ ಇದೆ. ಮೋಸ್ಟ್ಲಿ ಥರ್ಡ್ ಪಾರ್ಟಿ ಇರ್ಬೋದು, ಏನೇ ಇರ್ಬೋದು, ಒಂದು ಕಾರ್ಮಿಕ್ ಸಿಚುವೇಶನ್ ಇಲ್ಲಿ ಎಂಡ್ ಆಗ್ತಾ ಇದೆ. ಇವರೊಂದು ಹೊಸ ಬಿಗಿನಿಂಗ್ ಕಡೆ ನೋಡ್ತಿದ್ದಾರೆ, ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ. ಇವ್ರಿಗೆ ಮೋಸ್ಟ್ಲಿ ಏನೋ ಒಂದು ಸೀಕ್ರೆಟ್ ಗೊತ್ತಾಗಿದೆ, ಒಂದು ತುಂಬ ಒಂದು ಹಿಡನ್ ಟ್ರೂತ್ಸ್, ಜೀವನದ ಒಂದು ಅಡಗಿರೋ ಸತ್ಯ ಅವರಿಗೆ ಗೊತ್ತಾಗಿದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡ್ತಿದ್ರೆ, ಅಂದರೆ ಇಷ್ಟ ತನಕ ಅವರು ಅಂದರೆ ಅಡಿಕ್ಷನಲ್ಲಿ ಇದ್ದಿರ್ಬೋದು. ಮೋಸ್ಟ್ಲಿ ಇವರು ಬೇರೆಯವರ ಎಡಿಕ್ಷನಲ್ಲಿ ಇದ್ದಿರ್ಬೋದು, ಅಥವಾ ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದಿರ್ಬೋದು ಇವರು. ಅಂದರೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್. ಈಗ ಅವರು ಮೋಸ್ಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇಲ್ಲೇನೋ ಜಸ್ಟಿಸ್, ದ ಸ್ಟ್ರೆಂತ್. ಮೋಸ್ಟ್ಲಿ ಅವರಿಗೆ ಈ ಹಿಂದೆ ಇಲ್ಲೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಇಲ್ಲೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಮೋಸ್ಟ್ಲಿ ಇವ್ರ ಲೈಫಲ್ಲಿ ಮೇಜರ್ ಕಾರ್ಡ್ 5, 6, 7 ಮೇಜರ್ ಕಾರ್ಡ್. ಕಂಗ್ರ್ಯಾಚುಲೇಷನ್ ಪೈಲ್ ನಂಬರ್ 3. ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ದೊಡ್ಡ ದೊಡ್ಡ ಮೇಜರ್ ಚೇಂಜಸ್ ಆಗ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ ಅವರಿಗೆ, ಲೈಫ್ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಅವ್ರ ಎನರ್ಜಿ ಮೂನ್ ಮತ್ತೆ ಮೇಜರ್ ಕಾರ್ಡ್. ಅವ್ರ ಲೈಫಲ್ಲಿ ಏನೋ ಮೇಜರ್ ಎಂಡ್ ಆಗ್ತಾ ಇದೆ, ಫುಲ್ ಡೆಸ್ಟಿನಿ ಚೇಂಜ್, 360 ಡಿಗ್ರಿ ನಿಮ್ಮ ಪಾರ್ಟ್ನರ್ ಲೈಫ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ 1, 2, 3, 4, 5, 6, 7 ಕಾರ್ಡ್ ಮೇಜರ್ ಕಾರ್ಡ್ ಬಂದಿದೆ. ಇದು ಮೋಸ್ಟ್ಲಿ ದೊಡ್ಡ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇದು ನಿಮ್ಮ ಪಾರ್ಟ್ನರ್ ಲೈಫಲ್ಲಿ. ಮೋಸ್ಟ್ಲಿ ಹಿಂದೆ ನೋಡಿದಾಗ ಇವರು ಹೇಗಿದ್ರು, ಈಗ ಫುಲ್ ಚೇಂಜ್ ಆಗಿದ್ದಾರೆ ಇವರು. ಈ ಲೈಫಲ್ಲಿ ಏನೋ ಮೇಜರ್ ಎಂಡ್ ಆಗಿದೆ. ಇನ್ನೊಂದು ಮೇಜರ್ ಕಾರ್ಡ್ ಸ್ಟಾರ್, 6 ಆಫ್ ಕಪ್ಸ್. ಮೋಸ್ಟ್ಲಿ ಅವರು ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇವರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಹೋಪ್ ಇದೆ ಇವರಿಗೆ. ಇನ್ನೊಂದು ಮೇಜರ್ ಕಾರ್ಡ್, ಇಲ್ಲೆಲ್ಲ ಮೇಜರ್ ಚೇಂಜಸ್. ಮೋಸ್ಟ್ಲಿ ಇವರು ಲೈಫಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೊರಟಿದ್ದಾರೆ. ಇದು ತುಂಬಾ ದೊಡ್ಡ ಬದಲಾವಣೆ. ಮೋಸ್ಟ್ಲಿ ಕೆಲವರು ಇದು ನೋಡ್ತಿರೋರು ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಕೆಲವರು ಆ ವೈಬ್ರೇಷನ್ ಬರ್ತಾ ಇದೆ ನನಗೆ, ವೈಬ್ಸ್. ಇವರು ನಿಮ್ಮ ಪರಿಚಯದವ್ರು ಇರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ನಿಮ್ಮ ಎಕ್ಸ್ ಇರ್ಬೋದು ಇವರು. ಸೊ ಇವ್ರಿಗೊಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹೋಪ್ ಬರ್ತಾ ಇದೆ ಇವರಿಗೆ. ಇವರು ತುಂಬ ಸ್ಟ್ರಗಲ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬರ್ತಿದ್ದಾರೆ. ಮೋಸ್ಟ್ಲಿ ಇವ್ರು ಬಂದು ನಿಮ್ಗೆ ಏನಾದ್ರು ಒಂದು ಸೀಕ್ರೆಟ್ ಹೇಳ್ಬೋದು ಇವರು. ಕೆಲವರಿಗೆ ಇವ್ರು ಬಂದು ನಿಮಗೆ ಮೋಸ್ಟ್ಲಿ ಇವ್ರು ಬಂದ ನಂತರ ನಿಮ್ಮ ಜಗತ್ತೇ ಚೇಂಜ್ ಆಗ್ತದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್, ದ ವರ್ಲ್ಡ್, ಅಂದರೆ ಫುಲ್ಲು ನಿಮ್ಮದು ಡಲ್ ಇದ್ದ ಲೈಫು ಹ್ಯಾಪಿ ಲೈಫ್ ಆಗ್ತದೆ, ಖುಷಿಯಿಂದ ಲೈಫ್ ಚೇಂಜ್ ಆಗ್ತದೆ. ಕಿಂಗ್ ಆಫ್ ಪೆಂಟಿಕಲ್ಸ್, 5 ಆಫ್ ಫ್ಯಾಂಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಇವರು ಮೋಸ್ಟ್ಲಿ ಬಂದಾಗ ನಿಮಗೂ ಇವ್ರಿಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ಬೋದು, ಜಗಳ ಆಗ್ಬೋದು. ಯಾಕಂದರೆ ಇವರು ಏನೋ ನಿಮಗೆ ಆಫರ್ ಕೊಡಬೇಕು ಅಂತ ಬಂದಿದ್ದಾರೆ. ಇವರು ಫೈನಾನ್ಷಿಯಲು ಸ್ಟೇಬಲ್ ಇದ್ದಾರೆ, ಇವರು ಫೈನಾನ್ಷಿಯಲ್ ಸ್ಟೇಬಲ್ ಇದ್ದಾರೆ. ಇವರು ಕ್ಲಾರಿಟಿ ಬಂದಿದೆ ನಿಮ್ಮ ಬಗ್ಗೆ. ಸ್ವಲ್ಪ ಫಸ್ಟಿಗೆ ಜಗಳ ಆಗ್ಬೋದು, ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕಂತಲೇ ಬರ್ತಿದ್ದಾರೆ. ಸ್ವಲ್ಪ ಮಾತಿನ ಕಡೆ ಇಲ್ಲಿ ಸ್ವಲ್ಪ ಜಗಳ ಇದೆ. ದ ಲವರ್, ಮೇಜರ್ ಕಾರ್ಡ್. ಮೋಸ್ಟ್ಲಿ ಇವರು ನಿಮ್ಮನ್ನೊಂಥರ ವಾನ್ಸ್, ಎಂಪ್ರೆಸ್, ಲವರ್. ಇಲ್ಲೆಲ್ಲ ಮೇಜರ್ ಚೇಂಜಸ್ ಇದ್ದ ಎಲ್ಲ ಮೇಜರ್ ಕಾರ್ಡ್ ಈ ಫೈಲಲ್ಲಿ ಬಂದಿದೆ. ಫಸ್ಟ್ ಟೈಮ್ ಇಂಥ ರೀಡಿಂಗಲ್ಲಿ ಬರ್ತಾ ಇರೋದು ಇಷ್ಟು ಮೇಜರ್ ಕಾರ್ಡ್. ಇಲ್ಲೂ ಅಂದರೆ ಮೋಸ್ಟ್ಲಿ ಇವ್ರ ಉದ್ದೇಶ ನಿಮಗೆ ಪ್ರಪೋಸ್ ಮಾಡೋದು. ನಿಮ್ಮನ್ನೊಂಥರ ಇವರು ಒಂಥರ ಕ್ವೀನ್ ಥರ ನೋಡ್ತಿದ್ದಾರೆ. ಅಂದರೆ ನಿಮ್ಮ ಹತ್ರ ನೀವೊಂಥರ ಮೋಸ್ಟ್ಲಿ ಟ್ವಿನ್ ಫ್ಲೇಮ್ಸ್, ನೀವು ಫೆಮಿನೇನ್ ಇದ್ರೂ ಇರ್ಬೋದು. ನಿಮ್ಮನ್ನೊಂಥರ ಅವ್ರು ಕ್ವೀನ್ ಥರ ನೋಡ್ತಿದ್ದಾರೆ. ಅಂದರೆ ಮೋಸ್ಟ್ಲಿ ನಿಮಗೂ ಇವ್ರಿಗೂ ಹಿಂದಿನ ಜನ್ಮದ ರಿಲೇಷನ್ಶಿಪ್ ಇದ್ದಿರ್ಬೋದು. ಸೊ ಮ್ಯಾರೇಜ್ ಆಗ್ಬೋದು ಮುಂದೆ ನಿಮ್ಗೆ ಇವ್ರ ಜೊತೆ. 4 ಅಥವಾ 6 ವಾರ ಅಥವಾ 4 ದಿನ, 3 ದಿವಸ, 4 ದಿವಸ, 6 ದಿವಸ, ಅಥವಾ 3, 4, 6 ವಾರ. ಸೊ ಇವರು ಮೋಸ್ಟ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡ್ತಿದ್ದಾರೆ. ಇವ್ರ ಲೈಫಲ್ಲಿ ಒಂದು ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ಇವರು ಫಾಸ್ಟಾಗಿ ಬರ್ತಿದ್ದಾರೆ.
ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ದ ಮ್ಯಾಜಿಷಿಯನ್. ಮೋಸ್ಟ್ಲಿ ಇವರಿಗೆ ಈಗ ಇವ್ರ ಹತ್ರ ಎಲ್ಲನೂ ಪವರ್ ಇದೆ, ಫೈನಾನ್ಸ್ ಇದೆ, ಎಲ್ಲನೂ ಇದೆ. ಸೊ ಇದೊಂಥರ ನಿಮ್ದೊಂಥರ ಟ್ರಾನ್ಸ್ಫಾರ್ಮೇಷನ್, ಬಿಗ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇವರು ನಿಮ್ಮ ಮ್ಯಾರೇಜ್ ಸಲುವಾಗಿ ಬರ್ತೀವಿ, ಮ್ಯಾರೇಜ್ ಆಗ್ಬೋದು ಇವ್ರ ಜೊತೆ. ಟೈಮಿಂಗ್ಸ್ ಅಂದರೆ ಇಲ್ಲಿ ಡಿವೈನ್ ಟೈಮ್ ಆಗ್ತಾ ಇದೆ, ಇಲ್ಲಿ ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಾ ಇದೆ ನಿಮಗೆ. ಇದು ನಿಮಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇರ್ಬೋದು. ಫಾಸ್ಟಾಗಿ ಬರ್ತಿದ್ದಾರೆ ಇವರು, ಜಾಸ್ತಿ ಏನೂ ಟೈಮ್ ಇಲ್ಲ. ನೆಕ್ಸ್ಟ್ ಮೂವ್, ಮತ್ತೆ ಅದೇ ಕಾರ್ಡ್ ಬರ್ತಾ ಇದೆ. ನೆಕ್ಸ್ಟ್ ಮೂವ್, ಮೋಸ್ಟ್ಲಿ ಈಗ ನೀವು ಅವ್ರ ಬಗ್ಗೆ, ಅವ್ರು ನಿಮ್ಮ ಬಗ್ಗೆ ಡೇ ಡ್ರೀಮ್ ಕಾಣ್ತಾ ಇದ್ದಾರೆ, ಅಂದರೆ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಿರ್ಬೋದು, ಅಥವಾ ಈ ಹಿಂದೆ ಆದ ಗಲಾಟೆ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಿರ್ಬೋದು, ಅಥವಾ ಅವರಿಗೊಂಥರ ಹೆದರಿಕೆ ಇರ್ಬೋದು. ಅಂದರೆ ನಾನು ಹೋದಾಗ ಜಗಳ ಆಗ್ಬೋದೇನೋ ಅಂತ ಹೇಳಿ ಇವ್ರು ನಿಮಗೆ ಆಫರ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಮೂವ್ ಇವ್ರದ್ದು ಆಫರ್ ಇರುತ್ತದೆ ನಿಮಗೆ. ಅಂದರೆ ತುಂಬ ನಿಮಗೆ ಆಫರ್ ಕೊಡಬೇಕಾ ಬೇಡವಾ ತುಂಬ ಅವರಿಗೆ ರಿಗ್ರೆಟ್ ಎನರ್ಜಿ ಇದೆ, ತುಂಬ ಹೆದರಿಕೆ ಸಹ ಇದೆ ಇವರಿಗೆ. ತುಂಬ ಬರ್ತಿದ್ದಾರೆ ಇವರು, ಲೈಫಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ಬರ್ತಿದ್ದಾರೆ. ನಿಮಗೊಂದು ಸ್ಟೇಬಲ್ ಆಫರ್ ಕೊಡಬೇಕು ಅಂತ ಹೇಳಿ ಬರ್ತಿದ್ದಾರೆ. ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಇವ್ರ ಉದ್ದೇಶ, ನಿಮ್ಮ ಜೊತೆ ಹೊಸ ಬಿಗಿನಿಂಗ್ ವಿತ್ ಹ್ಯಾಪಿ ಫ್ಯಾಮಿಲಿ. ಫೈಲ್ ನಂಬರ್ 3 ತುಂಬ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ನಿಮ್ಮದು. ಫೈಲ್ ನಂಬರ್ 3 ಮೇಜರ್ ಚೇಂಜಸ್, ಪಾಸಿಟಿವ್ ಎನರ್ಜಿ. ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ ಅಥವಾ ನಿಮ್ಮ ಎನರ್ಜಿ ಸಹ ಇರ್ಬೋದು ಕೆಲವರದ್ದು. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತೇಳಿ ನೋಡುವ. ಫೈಲ್ ನಂಬರ್ 3 ಏಂಜಲ್ಸ್ ಮೆಸೇಜ್. Stay optimistic about your love life. Positive thinking and faith will bring your romance. ಪಾಸಿಟಿವ್ ಥಿಂಕ್ ಮಾಡಿ, ಆಪ್ಟಿಮಿಸ್ಟಿಕ್ ಆಗಿರಿ ಅಂತ ಹೇಳ್ತಿದ್ದಾರೆ. ನಿರಾಶಾವಾದಿ ಆಗಬೇಡಿ. This could be the one. You have already met the romantic partner you seek. ನೀವು ಈ ಪಾರ್ಟ್ನರನ್ನು ಆಲ್ರೆಡಿ ನೀವು ಭೇಟಿಯಾಗಿದ್ದೀರಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಅಂದರೆ ಯು ಕುಡ್ ಬಿ ದ ಒನ್, ಅಂದರೆ ನೀವಿಬ್ಬರು ಒಂದೇ ಅಂತ ಹೇಳಿ ಹೇಳ್ತಿದ್ದಾರೆ. ಮೋಸ್ಟ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಅಂದರೆ ನೀವು ಆಲ್ರೆಡಿ ಇವರನ್ನು ಭೇಟಿಯಾಗಿದ್ದೀರಿ, ಇವರು ನಿಮ್ಮ ಹೊಸದಲ್ಲ, ಇವರ ಎಕ್ಸ್ ಪಾರ್ಟ್ನರ್ ಅಂತ ಹೇಳಿ. ಕೋಡಿಪೆಂಡೆನ್ಸಿ. ಸೊ ತುಂಬ ಅಡಿಕ್ಷನಲ್ಲಿ ಇರಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ಕೋಡಿಪೆಂಡೆನ್ಸಿಯಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ. ಅನ್ರಿಕ್ವೆಟೆಡ್ ಲವ್. There is not enough attraction or chemistry to keep this relationship going. ಮೋಸ್ಟ್ಲಿ ಈಗ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅಟ್ರಾಕ್ಷನ್ ಇಲ್ಲದೆ ಇದ್ದಿರ್ಬೋದು, ಅಥವಾ ಒಳ್ಳೆ ಕೆಮಿಸ್ಟ್ರಿ ಇಲ್ಲದೆ ಇದ್ದಿರ್ಬೋದು. ಸೊ ಮುಂದೆ ಈ ರಿಲೇಷನ್ಶಿಪ್ಪಲ್ಲಿ ಒಳ್ಳೆ ಅಂದರೆ ಇಲ್ಲಿ ಡಿವೈನ್ ಟೈಮ್ ರೋಲ್ ಪ್ಲೇ ಆಗ್ತದೆ, ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಅಟ್ರಾಕ್ಷನ್ ಬಂದು ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೊಮೆಂಟ್ ಫುಲ್ಲಿ. ರೊಮ್ಯಾಂಟಿಕ್ ಲವ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ಹಿಂದೆ ನಿಮಗೆ ಅಟ್ರಾಕ್ಷನ್ ಇಲ್ಲದೆ ಇದ್ದಿರ್ಬೋದು, ಇವರೊಂಥರ ಮೋಸ್ಟ್ಲಿ ಚೇಂಜ್ ಆಗಿ ಬರ್ತಿದ್ದಾರೆ ಈ ಪರ್ಸನ್. ಟ್ರಸ್ಟ್, ದಿ ಸಿಚುವೇಶನ್ ಈಸ್ ಕಾಲಿಂಗ್ ಫಾರ್ ಯು ಹ್ಯಾವ್ ಫೇತ್. ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಸಿಚುವೇಶನ್ ನಿಮ್ಮ ಚೇಂಜ್ ಆಗ್ತದೆ, ಈಗೇನು ಅಂದ್ಕೊಂಡಿದ್ದೀರಾ ಚೇಂಜ್ ಆಗ್ತಾ ಇದೆ ಅಂತ ಹೇಳಿರ್ತಾರೆ. ಫ್ಯಾಮಿಲಿ ಇಶ್ಯೂಸ್, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಹೀಲ್ ಆಗ್ತಿದೆ ಅಂತ ಹೇಳಿ ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಮೆಸೇಜ್. Power. You are instinctively know what is right for you and you have the power to say no or to walk away at any time. ಅಂದರೆ ನೀವೀಗ ಪವರಲ್ಲಿ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಯಾವುದು ಬೇಕು ಯಾವುದು ಬೇಡ ನಿಮಗೆಲ್ಲ ಗೊತ್ತಿದೆ. ಅಥವಾ ನಿಮಗೆ ಎಸ್ ಆರ್ ನೋ ಅಂತಲೂ ಹೇಳ್ಬೋದು. ಅಥವಾ ಈ ರಿಲೇಷನ್ಶಿಪ್ ಬಿಟ್ಟಾದರೂ ಅಂದರೆ ಅಥವಾ ಯಾವುದಾದ್ರೂ ಈ ಸಿಚುವೇಶನ್ ಬಿಟ್ಟಾದರೂ ನಿಮಗೆ ಮುಂದೆ ನೀವು ಅಂದರೆ ಲೆಟ್ಗೋ ಮಾಡುವಂಥ ನೀವು ಪರಿಸ್ಥಿತಿಯಲ್ಲಿ, ಅಂದರೆ ಲೆಟ್ಗೋ ಮಾಡುವಂಥ ಕಂಡೀಷನಲ್ಲಿ ಇದ್ದೀರಿ ಅಂತೇಳಿ. ಅಂದರೆ ನಿಮ್ಗೆ ಅಷ್ಟು ಪವರ್ ಇದೆ ಅಂಥೇಳಿ. ಅಂದರೆ ನೀವು ಅದನ್ನು ನೋಡ್ತಾ ಇದ್ದಿಲ್ಲದೆ ಇದ್ದಿರ್ಬೋದು.
The past is now behind you. Release it and embrace new possibilities. A new path is now available to you. Follow it with faith. ಹಳೆದನ್ನೆಲ್ಲ ಹಿಂದೆ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ರಿಲೀಸ್ ಮಾಡಿ ಹೊಸ 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 ರಿಲೇಷನ್ಶಿಪ್ಪನ್ನು ಎಂಬ್ರೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೊಸ ಪಾಸಿಬಿಲಿಟೀಸ್ ಬರ್ತಾ ಇದೆ, ಹೊಸ ದಾರಿಯನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಂಬಿಕೆಯಿಂದ ಚಾಯ್ಸ್, ಯಾಕೆ ನಿಮ್ಮಲ್ಲಿ ಪವರ್ ಇದೆ ಇಲ್ಲಿ, ನೀವು ತುಂಬ ಪವರ್ಫುಲ್ ಪರ್ಸನ್ ಇಲ್ಲಿ. ಸೊ ಹಳೆದನ್ನು ಲೆಟ್ ಗೋ ಮಾಡಿ, ಯಾವುದು ನಿಮಗೆ ಬೇಕಾದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. Balance. Love is not always about agreeing just for the sake of it. A great relationship is one that both supports and challenges. ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರೀತಿ ಹೇಗಂತ ಹೇಳಿದರೆ, ಅಂದರೆ ಒಬ್ರಿಗೋಸ್ಕರ ನಾವು ಎಲ್ಲವನ್ನು ಅವರಿಗೋಸ್ಕರ ಒಪ್ಪಿಕೊಳ್ಳುವುದಲ್ಲ. ಇದು ಯಾವಾಗಲೂ ನಾವು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡೋದಿರ್ತದೆ ಅಥವಾ ಚಾಲೆಂಜಿಂಗ್ ಆಗಿರ್ತದೆ ರಿಲೇಷನ್ಶಿಪ್ಪು ಅಂತ ಹೇಳ್ತಿದ್ದಾರೆ. ಟ್ರಾನ್ಸ್ಫಾರ್ಮೇಷನ್, ಇಲ್ಲೂ ಟ್ರಾನ್ಸ್ಫಾರ್ಮೇಷನ್ ಒಂದು ವೀಲ್ ಆಫ್ ಫಾರ್ಚೂನ್. ಯುವರ್ ರಿಲೇಷನ್ಶಿಪ್ ವಿತ್ ಒನ್ ಎನದರ್ ಈಸ್ ಅಬೌಟ್ ಟು ಡೀಪನ್. ಲವ್ ಕಾಂಕರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಲ್ ದ ಥಿಂಗ್ಸ್. ನಿಮ್ಮ ರಿಲೇಷನ್ಶಿಪ್ ತುಂಬ ಡೀಪಲ್ಲಿ ಇರ್ತದೆ, ತುಂಬ ಡೀಪ್ ಫೀಲಿಂಗ್ಸಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ನಿಮಗೆ ಚಾರ್ಮ್ಸಿಂದ ತೆಗಿತಿದ್ದೇನೆ. ಇಲ್ಲಿ ಒಂದು ಲಾಯಲ್ ಪರ್ಸನ್ ನಿಮಗೆ ನಾಯಿ ಬಂದಿದೆ. ಲಾಯಲ್ ಪರ್ಸನ್ ನಿಮಗೆ ಫೈನಾನ್ಸ್ ಬರ್ಬೋದು. ಆಮೆ ಬಂದಿದೆ. ಇಲ್ಲಿ ಬೆಕ್ಕು ಬಂದಿದೆ. ಕೆಲವರು ಬೆಕ್ಕು ಸಾಕ್ತಿರ್ಬೋದು. ಇಲ್ಲಿ ಮೂನ್ ಬಂದಿದೆ. ಮೂನ್ ಸ್ಟಾರ್ಸ್ ಬಂದಿದೆ. ಮೂನ್ ಸ್ಟಾರ್ಸ್ ಎಲ್ಲನೂ ಇದೆ. ನಿಮ್ಮದು ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ಸೊ ಒಂಥರ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಬ್ಯಾಲೆನ್ಸ್ ಮೋಸ್ಟ್ಲಿ ಈಗ ನಿಮ್ಮ ಲೈಫ್ ಒಂಥರ ಆ ಕಡೆ ಈ ಕಡೆ ಜಗಳಾಗ್ತಾ ಇದ್ದಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾವ ಕಡೆ ಹೋಗಬೇಕು ಅಂತ ನಿಮಗೆ ಗೊತ್ತಾಗದೇ ಇದ್ದಿರ್ಬೋದು. ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅಂತೇಳಿ ಒಂದು ಲೈಫ್ ಒಂಥರ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮದು. ಸೊ ಅಂದರೆ ತುಂಬಾ ನಿಮಗೆ ಇಲ್ಲಿ ಡ್ರ್ಯಾಗನ್ ಬಂದಿದೆ. ತುಂಬಾ ನಿಮಗೆ ನೋವಿರ್ಬೋದು ಅಥವಾ ತುಂಬ ಕಾಂಪಿಟಿಷನ್ ಇದ್ದಿರ್ಬೋದು. ಇಲ್ಲಿ ಏಂಜಲ್ಸ್ ನಿಮಗೆ ಬಂದಿದ್ದಾರೆ. ಏಂಜಲ್ಸ್ ಬಂದು ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ. ಇಲ್ಲಿ ಇದು ಫ್ಲವರ್. ಜಿಂಕೆ ಬಂದಿದೆ. ಜಿಂಕೆ ಮೋಸ್ಟ್ಲಿ ನೀವು ನಿಮ್ಮನ್ನು ಅಥವಾ ನೀವು ಇವರನ್ನು ಆನ್ಲೈನ್ ಅಥವಾ ವೆಬ್ಸೈಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ತುಂಬ ಎಡಿಕ್ಷನಲ್ಲಿ ಇದ್ದಿರ್ಬೋದು ನೀವು ಇವರಿಗೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.